ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 42ರ ಉತ್ತರಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ನಾವುಗಳು ಹಿಂದಿಯಲ್ಲಿ ಕೂಡ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಿದ್ದೀವಿ, ಅವುಗಳನ್ನ ಸಹಿತ ನೋಡಿ. ಹಿಂದಿ, ಸೈನ್ಸ್ ಮತ್ತು SS ಅಲ್ಲಿನೂ ಕೂಡ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ಆ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 9th ಸೋಷಿಯಲ್ ಸೈನ್ಸ್ ಕಲಿಕಾ ಹಾಳೆ 42ರ ಉತ್ತರಗಳು. ಇದು 17ನೇ ಕಲಿಕಾಂಶ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಮುಖ್ಯವಾಗಿ ಏನು ಇದೆ ಅಂತಂದರೆ, ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಿಳಿತೀರಿ, ರೇಖಾಂಶ ಆಧರಿಸಿ ಸಮಯ ನಿರ್ಣಯವನ್ನು ಮಾಡೋದು ಅಂತಕ್ಕಂಥದ್ದು ಏನಿತ್ತಪ್ಪ ಅಂತಂದರೆ ಎಸ್ ಕಲಿಕಾ ಫಲ ಇತ್ತು. ಇಲ್ಲಿ ಎರಡು ಪರಿಕಲ್ಪನೆ ನೀವು ತಿಳ್ಕೋಬೇಕು, ಒಂದು ಅಕ್ಷಾಂಶ, ಇನ್ನೊಂದು ರೇಖಾಂಶ. ಅಕ್ಷಾಂಶ ಅಂದರೆ ಪೂರ್ವ ಪಶ್ಚಿಮಾಭಿಮುಖವಾಗಿ ಎಳೆದಿರುವ ರೇಖೆಗಳು. ರೇಖಾಂಶ ಅಂತ ಅಂದರೆ ಉತ್ತರ ದಕ್ಷಿಣವಾಗಿ ಎಳೆದಿರುವ ರೇಖೆಗಳು. ಅಂದರೆ ಅಡ್ಡವಾಗಿ ಎಳೆದಿರ್ತಕ್ಕಂಥದ್ದೆಲ್ಲವನ್ನು ಏನಂತ ಕರಿತೀವಿ? ಅಕ್ಷಾಂಶ ಅಂತ ಕರೆದ್ರೆ, ಉದ್ದವಾಗಿ ಎಳೆದಿರ್ತಕ್ಕಂಥ ಎಲ್ಲ ಗೆರೆಗಳನ್ನು, ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ. ಇನ್ನು ಇಷ್ಟು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಪ್ರಾರಂಭಿಕ ಮಾಹಿತಿಯನ್ನು ಅವರು ನಿಮಗೆ ಕೊಟ್ಟಿದ್ರು. ಕಲಿಕಾ ಹಾಳೆ 42 ಅಕ್ಷಾಂಶ ಮತ್ತು ರೇಖಾಂಶಗಳು. ಚಟುವಟಿಕೆ 1. ಮೇಲೆ ಕೊಟ್ಟಿರುವ ರೇಖಾ ನಕ್ಷೆಯ ಮೇಲೆ ಅರ್ಧಗೋಳ, ಅಕ್ಷಾಂಶ, ರೇಖಾಂಶಗಳನ್ನು ಗುರುತಿಸಿ ಹೆಸರಿಸಿ ಕೆಳಗೆ ನೀಡಿರುವ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಉತ್ತರಿಸಿ ಅಂತ ಕೇಳಿದ್ದಾರೆ. ಅಕ್ಷಾಂಶಕ್ಕೆ ಇಂಗ್ಲಿಷ್ನಲ್ಲಿ ಏನಂತಾರೆ, ದಿಕ್ಕು ಯಾವುದು, ಅದನ್ನು ಸಾಮಾನ್ಯವಾಗಿ ಹೇಗಂತಾರೆ ಅಂತ ಕೇಳಿದ್ದಾರೆ. ಅಕ್ಷಾಂಶಕ್ಕೆ ಲ್ಯಾಟಿಟ್ಯೂಡ್ ಅಂತಾರೆ, ಅದು ಪೂರ್ವ ಪಶ್ಚಿಮ ದಿಕ್ಕದ, ಅದನ್ನು ಪೂರ್ವ ಪಶ್ಚಿಮಾಭಿಮುಖವಾಗಿ ಎಳೆದಿರುವ ಕಾಲ್ಪನಿಕ ರೇಖೆ ಅಂತ ಕರೀತಾರೆ. ರೇಖಾಂಶಗಳಿಗೆ ಲಾಂಗಿಟ್ಯೂಡ್ ಅಂತಾರೆ, ಅದು ಉತ್ತರ ದಕ್ಷಿಣ ದಿಕ್ಕು ಬರ್ತದೆ, ಉತ್ತರ ದಕ್ಷಿಣ ಅಭಿಮುಖವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ರೇಖಾಂಶಗಳು ಅಂತ ಕರೀತಾರೆ. ಕೊಟ್ಟಿರೋ ನಕಾಶೆಯಲ್ಲಿ ಉದ್ದ ಮತ್ತು ಅಡ್ಡಗೆರೆಗಳನ್ನು ಎಳೆದು 4 ವಲಯಗಳನ್ನಾಗಿ ಮಾಡಲಾಗಿದೆ. ನಿಮ್ಮ ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಗುರುತಿಸಿ ನೀವು ಯಾವ ಗೋಳದಲ್ಲಿ ಬರ್ತೀರಿ ಅಂತ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಗೋಳ ಅಂತ ತಿಳಿದುಕೊಳ್ಳೋಣ. ಈ ಗೋಳದಲ್ಲಿ 4 ಭಾಗಗಳನ್ನು ಮಾಡದ, 1 2 3 4. ಈ 1ನೇ ಭಾಗಕ್ಕೆ ಏನಂತಾರೆ? ಉತ್ತರಾರ್ಧಗೋಳದ ಪೂರ್ವ ಭಾಗ. 2ನೇ ಗೋಳ ದಕ್ಷಿಣಾರ್ಧಗೋಳದ ಪೂರ್ವ ಭಾಗ. 3ನೇದು ಉತ್ತರಾರ್ಧಗೋಳದ ಪಶ್ಚಿಮ ಭಾಗ. 4 ದಕ್ಷಿಣಾರ್ಧಗೋಳದ ಪಶ್ಚಿಮ ಭಾಗ. ಸೊ ನಾವು ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿನೇ ಬರ್ತೀವಿ. ಪ್ರಶ್ನೆ 3. ನೀಡಿರೋ ನಕಾಶೆಯಲ್ಲಿ ಪ್ರಧಾನ ರೇಖಾಂಶಗಳನ್ನು, ಪ್ರಧಾನ ರೇಖೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪೂರ್ವ ಪಶ್ಚಿಮಾಭಿಮುಖವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಂತ ಕರೀತಾರೆ. 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 66.5 ಡಿಗ್ರಿ ಆರ್ಕಟಿಕ್ ವೃತ್ತ, 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತ, 90 ಡಿಗ್ರಿ ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇವೆಲ್ಲ ಏನಪ್ಪ ಅಂದರೆ ಪ್ರಮುಖ ಅಕ್ಷಾಂಶಗಳಾಗಿದ್ದಾವೆ. ಇವೆಲ್ಲವುಗಳನ್ನು ನೀವು ಈ 3ನೇ ಪ್ರಶ್ನೆಯ ಉತ್ತರದಲ್ಲಿನೇ ಬರೀಬೇಕು. ನೆಕ್ಸ್ಟ್, 0 ಡಿಗ್ರಿ ರೇಖಾಂಶ ಯಾವ ಯಾವ ಖಂಡ ಮತ್ತು ಸಾಗರಗಳನ್ನು ಹಾದು ಹೋಗ್ತದೆ? 0 ಡಿಗ್ರಿ ರೇಖಾಂಶ ಮುಖ್ಯವಾಗಿ ಯುರೋಪ್, ಅಂಟಾರ್ಟಿಕ್ ಮತ್ತು ಆಫ್ರಿಕಾ ಖಂಡದ ಮೂಲಕ ಹಾದು ಹೋದ್ರೆ, ಅದೇ 0 ಡಿಗ್ರಿ ರೇಖಾಂಶ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ ಮೂಲಕ ಹಾದು ಹೋಗ್ತದೆ. ಪ್ರಶ್ನೆ 5. 0 ಡಿಗ್ರಿ ಅಕ್ಷಾಂಶ ಯಾವ ಯಾವ ಖಂಡಗಳಲ್ಲಿ ಹಾದು ಹೋಗ್ತದೆ? ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಗಳಲ್ಲಿ 0 ಡಿಗ್ರಿ ರೇಖಾಂಶ ಹಾದು ಹೋಗ್ತದೆ. ಅಕ್ಷಾಂಶ. ಪ್ರಮುಖ ಅಕ್ಷಾಂಶ, ರೇಖಾಂಶಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ತಮಗೀಗಾಗಲೇ ನಾನು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ಹೇಳಿದ್ದೀನಿ.
0 ಡಿಗ್ರಿ ಸಮಭಾಜಕ ವೃತ್ತ ಬರ್ತದ. 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರ ಅಕ್ಷಾಂಶ ಬರ್ತದ. 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ದಕ್ಷಿಣ ಅಕ್ಷಾಂಶ ಬರ್ತದ. 66.5 ಡಿಗ್ರಿ ಆರ್ಕ್ಟಿಕ್ ವೃತ್ತ ಉತ್ತರ ಅಕ್ಷಾಂಶ ಬರ್ತದ. 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತ ದಕ್ಷಿಣ ಅಕ್ಷಾಂಶ. 90 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರದ ಧ್ರುವ. 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ದಕ್ಷಿಣದ ಧ್ರುವ ಅಂತ ಕರಿತೀವಿ. ರೇಖಾಂಶಗಳು 0 ಡಿಗ್ರಿ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತಾರೆ. 82.5 ಡಿಗ್ರಿ ರೇಖಾಂಶವನ್ನು ಭಾರತದ ಸಮಯ ನಿರ್ಧಾರಕ ರೇಖಾಂಶ ಅಂತ ಕರೀತಾರೆ. 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ. ಪ್ರಶ್ನೆ 7. ಭಾರತ ಯಾವ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ಸ್ಥಾಪಿತವಾಗಿದೆ? 6 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷದವರೆಗೆ ಉತ್ತರ ಅಕ್ಷಾಂಶ ಇದೆ. 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶ. ಇದು ಭಾರತದ ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಿತಿ ಆಗದ. ನೆಕ್ಸ್ಟ್ ಚಟುವಟಿಕೆ 2. ಕೊಟ್ಟಿರೋ ರೇಖಾನಕ್ಷೆ ಮೇಲೆ ರೇಖಾಂಶಗಳನ್ನು ಅಧ್ಯಯನ ಮಾಡಿ ಕೆಳಗೆ ನೀಡಿರುವ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಬರೆಯಿರಿ ಅಂತ ಕೇಳಿದ್ದಾರೆ. ಕೊಟ್ಟಿರೋ ನಕಾಶೆಯಲ್ಲಿ ರೇಖಾಂಶಗಳಿಂದ ಯಾವ ಯಾವ ಪ್ರದೇಶಗಳಲ್ಲಿ ರಾತ್ರಿ ಆಗಿದೆ ಅಂತ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಈ ಭಾಗದಲ್ಲಿ ಇಷ್ಟೆಲ್ಲ ಏನಾಗದಪ್ಪ ಅಂದ್ರೆ ರಾತ್ರಿ ಆಗದ. ಈ ಭಾಗದಲ್ಲಿನೂ ಕೂಡ ರಾತ್ರಿ ಆಗದ. ಮೇಲೆ ಸಮಯಗಳಿದಾವೆ, ಆ ಸಮಯಗಳನ್ನು ನೋಡಿದ್ರೆ ತಮ್ಗೆ ಏನಾಗ್ತದೆ ಇದರ ಆನ್ಸರ್ ಗೊತ್ತಾಗ್ತದೆ. ಪ್ರಶ್ನೆ 2. ಪೂರ್ವದ ಒಂದು ರೇಖಾಂಶದಿಂದ ಸಮಯ ಮಧ್ಯಾಹ್ನ 2 ಗಂಟೆ ಆಗಿದೆ. ಪಶ್ಚಿಮದ ಒಂದು ರೇಖಾಂಶದಲ್ಲಿ ಬೆಳಗ್ಗೆ 5 ಗಂಟೆ ಆಗಿದೆ. ಹಾಗಿದ್ದರೆ ಆ ಎರಡೂ ರೇಖಾಂಶ ಪ್ರದೇಶಗಳ ನಡುವೆ ಇರುವ ಸಮಯದ ವ್ಯತ್ಯಾಸ ಎಷ್ಟು? ಸೊ ಇಲ್ಲಿ ಮಧ್ಯಾಹ್ನ 2 ಗಂಟೆ ಆಗದ, ಇಲ್ಲಿ ಬೆಳಗ್ಗೆ 5 ಗಂಟೆ ಆಗದ. ಹಾಗಾದ್ರೆ ಅದರ ನಡುವೆ ಎಷ್ಟು ವ್ಯತ್ಯಾಸ ಬರ್ತದೆ? 9 ಗಂಟೆಗಳ ವ್ಯತ್ಯಾಸ ಬರ್ತದೆ. ಕಳಿಬೇಕು. ಮಧ್ಯಾಹ್ನ 2ರಿಂದ ತೆಗೆದುಕೊಂಡು ಬೆಳಿಗ್ಗೆ 5ರವರೆಗೇನೂ ಕೂಡ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋತ ಹೋದ್ರೆ ಸೊ ಎಷ್ಟು ಬರ್ತದಪ್ಪ ಅಂದ್ರೆ ಡಿಫ್ರೆನ್ಸಿಯೇಷನ್ 9 ತಾಸು ಬರ್ತದೆ. ಪ್ರಶ್ನೆ 3. ಕೊಟ್ಟಿರೋ ನಕಾಶೆಯಲ್ಲಿ ಭಾರತದ ಮೇಲೆ ಹಾದು ಹೋಗುವ ರೇಖಾಂಶದ ಮೇಲೆ 5 ಗಂಟೆ ಸಾಯಂಕಾಲ ಆಗಿದೆ. ಅದೇ ರೀತಿ ಅಮೆರಿಕದ ಮೇಲೆ ಹಾದು ಹೋಗುವ ರೇಖಾಂಶದ ಮೇಲೆ 6 ಗಂಟೆ ಮುಂಜಾನೆ ಆದರೆ ಭಾರತದ ಸಮಯಕ್ಕೂ ಅಮೆರಿಕದ ಸಮಯಕ್ಕೂ ಎಷ್ಟು ಅಂತರ ಇದೆ ಅಂತ ಕೇಳಿದ್ದಾರೆ. ಎಷ್ಟಿದೆ? ಸಾಯಂಕಾಲ 5 ಗಂಟೆ ಇದೆ. ಆಮೇಲೆ ಅಲ್ಲಿ ಬೆಳಿಗ್ಗೆ 6 ಗಂಟೆ ಇದೆ. ಸೊ 5ರಿಂದ 6 ಗಂಟೆವರೆಗೂ ಕೂಡ ಹೋದಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ 11 ಗಂಟೆ ಸಿಗ್ತದೆ. ಇಷ್ಟು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 42ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಕೂಡ ಉತ್ತರಗಳು ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್